ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ನಾವು ಸ್ವಾಗತ ಹೊಸ ವಿಡಿಯೋಗೆ ನಮ್ಮ ಪ್ರೀತಿಯ ಕನ್ನಡಿಗ ಫ್ರೆಂಡ್ಸ್. ವೆಲ್ಕಮ್ ಟು ಪ್ರಿನ್ಸ್ ಟಾಪ್ ಯೂಟ್ಯೂಬ್ ಚಾನಲ್. ಸೊ ಫ್ರೀ ಫ್ಲೈ ಅದು ಇದು ಎಲ್ಲ ವೀಡಿಯೋಸ್ ನೋಡಿ ಸಾಕಾಗ್ಬಿಟ್ಟಿರುತ್ತೆ ನಿಮಗೂ. ಮತ್ತು ದಾವಡಿಲಾಗಿರೋ ಅಪ್ಡೇಟ್ಸ್ ನಾನಂತೂ ನಿಮ್ಗೆ ಕೊಟ್ಟೇ ಇಲ್ಲ. ಸೊ ಅದರಿಂದ ದಾವಡಿಲಾಗಿರೋ ಅಪ್ಡೇಟ್ಸ್ನ ಇವತ್ತು ವೀಡಿಯೋದಲ್ಲಿ ತೋರಿಸೋಣ ಅಂತ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವೀಡಿಯೋ 8 ಗಂಟೆ ನೋಡಿ. ಹಾಗೆ ಶಾರ್ಟ್ ಮೂವಿ ಅಪ್ಡೇಟ್ ಕೇಳಿದಿರಿ. ಶಾರ್ಟ್ ಮೂವಿ ಅಪ್ಡೇಟ್ ಗೊತ್ತಾಗಬೇಕು ಅಂತಂದರೆ ವೀಡಿಯೋ 8 ಗಂಟೆ ನೋಡ್ರಪ್ಪ ಇಷ್ಟೇ. ನಾವಂತ ಡ್ರ್ಯಾಗ್ ಮಾಡ್ಕೊಂಡು ಹೋಗ್ಬಿಡ್ಬೇಡಿ. ಶಾರ್ಟ್ ಮೂವಿ ಅಪ್ಡೇಟ್ ಲಾಸ್ಟಲ್ಲಿ ಕೊಡ್ತೀನಿ. ವೀಡಿಯೋ 8 ಗಂಟೆ ನೋಡಿ. ಫುಲ್ ಕೇಜ್ ಅಪ್ಡೇಟ್ ಮಾಡೋಣ. ಏನೇನು ಹೊಸದು ಬಂದಿದೆ, ಏನೇನು ಹೊಸದು ಹೋಗಿದೆ, ಏನೇನಾಗಿದೆ ದಾವಡಿಲಿ ಏನು ವಿಚಾರ ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗು ಈ ಕಡೆ ಬೇಡ, ಈ ಕಡೆಯಿಂದ ಹೋಗೋಣ. ಈ ಕಡೆಯಿಂದ ಬೇಡ, ಜೊತೆ ಎಲ್ಲ ನಿಮ್ಮ ಗ್ಲಾಸಲ್ಲಿ ತೋರಿಸ್ತೀನಿ. ಸಿಂಗಲ್ ಕಡೆಯಿಂದ ಹೋಗ್ಬಿಡೋದ. ಇವಾಗ ಇನ್ನೂ ನೋಡಿ ದಾವಡಿ ಎಷ್ಟು ಕ್ಲೀನಾಗಿ ಗೂಡಿಸಿ ಎತ್ತಿಕ್ಕಿದ್ದೀನಿ ಎಲ್ಲ. ಓಕೆ, ಇದು ನಮ್ಮ ಸಿಂಗಲ್ ಅಕ್ಕಿಗಳು. ಇದೇನಿದು ಪ್ಯಾರಲೈಸ್ ಆಗಿಬಿಡಾಯ್ತು. ಇಲ್ಲ ಸಾರಿ. ಸೊ ಇಲ್ಲಿ ಒಂದು ಸಿಂಗಲ್ ಗಂಡ ಐತೆ. ಈ ಗಂಡಿಗೆ ಒಂದು ಜೊತೆ ಜೊತೆ ಏನು ಹಾಕಲ್ಲ. ಈ ಸಿಂಗಲ್ ಗಂಡು ಎತ್ಕೊಂಬಂದಿದ್ದು ಸ್ವಲ್ಪ ದಿವಸಕ್ಕಷ್ಟೇ ಎತ್ಕೊಂಬಂದಿದೆ. ವಾಪಸ್ ಎತ್ಕೊಂಡೋಗಿ ದಾವಡಿಲಿ ಬಿಟ್ಬಿಡ್ತೀನಿ. ಬೇಡ ಋಣಗಳು ಬೇಡ, ನಮಗೆ ಎತ್ಕೊಂಡೋಗಿ ಬಿಟ್ಬಿಡೋಣ. ಮತ್ತು ಇದೊಂದು ಸಬ್ಜಾ ಫೀಮೇಲು. ಇದನ್ನ ಬಿಡಬೇಕು, ಅಂದರೆ ಅಕ್ಕಿನ ಹಾರಕ್ಕೆ ಬಿಡಬೇಕು. ಆಲ್ರೆಡಿ ಇನ್ನೇನು ಸ್ವಲ್ಪ ರೆಕ್ಕೆ ಬರಬೇಕಷ್ಟೇ ಇನ್ನು ಹಾಳಕ್ಕೆ. ಅದಕ್ಕೋಸ್ಕರ ಇದನ್ನ ರೆಡಿ ಮಾಡ್ತಾಯಿದ್ದೀನಿ. ಕಳ್ಳ ಎಲ್ಲ ಹಾಕ್ತಿದ್ದೀನಿ. ಸೊ ಹಾಳಕ್ಕೆ ಬಿಡಬೇಕು. ಇದು ಇನ್ನೊಂದು ಪಟ್ಟ, ಇದನ್ನೂ ಅಷ್ಟೇ ಕಳ್ಳಗೆ ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ದಿವಸ ಇದನ್ನ ಒಂದು ವೀಕಲ್ಲೆಲ್ಲ ಬಿಡ್ತೀನಿ. ಇದನ್ನು ಕೂಡ ಹಾರಕ್ಕೆ. ಅದು ಬಿಟ್ಟರೆ 2 ಚಿಕ್ಕ ಪಟ್ಟಗಳು ರೆಡಿ ಆಗ್ತಿದೆ. ಸೂಪರ್ ನನ್ಗಳ ಥರ ರೆಡಿ ಆಗ್ತಿದೆ ಅಂದ್ಕೊಳ್ಳಿ. ಮಸ್ತಾಗಿ ರೆಡಿ ಆಗ್ತಿದೆ. ತೋರಿಸ್ಕೊಡ್ತೀನಿ ನಾನು ನಿಮಗೆ. ನೋಡಿ, ಒಳ್ಳೆ ಸೈಜಲ್ಲಿ ಒಳ್ಳೆ ಕ್ವಾಲಿಟಿ ಪಟ್ಟ ಬರ್ತೈತೆ. ಸೀರಿಯಸ್ ಆಗಿ ಒಳ್ಳೆ ಕ್ವಾಲಿಟಿ ಪಟ್ಟ ಬರ್ತೈತೆ. ಲೈಟ್ ಹಾಕೊಂಡು ತೋರಿಸ್ಬಿಡ್ತೀನಿ ರೀ. ಲೈಟ್ ಚಾರ್ಜ್ ಇಕ್ಬೇಕು ಇವತ್ತು. ನೈಟ್ ಬರಬೇಕು ದಾವಡಿಗೆ, ಅದಕ್ಕೋಸ್ಕರ ಸ್ವಲ್ಪ ಚಾರ್ಜ್ ಇಕ್ಬೇಕು ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಪಟ್ಟಾಗ್ಲು ಕ್ವಾಲಿಟಿ ನೋಡಿ ಸಖತ್ತಾಗಿ ಬಂದೈತೆ ಪಟ್ಟಾಗ್ಲು. ನೋಡಿ ಪ್ಯಾಟ್ರನ್ ನೋಡಿ ಸಖತ್ತಾಗಿ ಬಂದೈತೆ. 2 ಪಟ್ಟಾಗ್ಲು ಮಸ್ತಾಗಿ ಬಂದೈತೆ. ಸೊ ಇದೆರಡು ಪಟ್ಟಾಗ್ಲಿ ಇನ್ನೊಂದು 15 ಡೇಸಲ್ಲಿ ರೆಡಿ ಆಗಿಬಿಡುತ್ತೆ. ಈ ಪಟ್ಟಾಗಳ್ನು ಕೂಡ ಇನ್ನು ಮಿಕ್ಕಿದ ಪಟ್ಟಾಗಳ ಜೊತೆ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. 2 ಪಟ್ಟ ಐತೆ. ಇನ್ನೊಂದು ತಿರವಲ್ ಗಂಡು ಐತೆ, ಒಂದು ತಾರ ಹೆಣ್ಣು ಐತೆ. ತಾರ ಹೆಣ್ಣು ಕೂಡ ಅಷ್ಟೇ. ತಾರ ಹೆಣ್ಣು ಕೂಡ ಅದೇ ಹೇಳಿದ್ನಲ್ಲ, ಸಬ್ಸ್ಕ್ರೈಬರ್ ಗಿಫ್ಟ್ ಕೊಟ್ಟಿದ್ದರು, ಅದೇ ತಾರ ಹೆಣ್ಣು ಅದು. ಆ ತಾರ ಹೆಣ್ಣು ಕೂಡ ಬಿಡ್ತೀನಿ ನಾನು, ಅಂದರೆ ಜೊತೆ ಆಗ್ತಾಯಿಲ್ಲ ಸೊ ಅದರಿಂದ ಬಿಟ್ಬಿಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಜೊತೆ ಮಾಡ್ತಾಯಿದ್ದೀನಿ. ಅದನ್ನು ಅಂದರೆ ಕಳ್ಳಾಗಿ ಆಗ್ತಾಯಿದ್ದೀನಿ. ಅದನ್ನು ಕೂಡ ಬಿಟ್ಬಿಡೋಣ ಅಂತ, ಅಂದರೆ ಆರಿಸ್ಬಿಟ್ಟು ನೋಡೋಣ ಅಂದ್ಬಿಟ್ಟು ಒಂದು ಡಿಸಿಷನ್ ತೊಗೊಂಡಿದ್ದೀನಿ. ನೀವೇನು ಕಮೆಂಟ್ ಮಾಡ್ತೀರೋ ಹಂಗೆ ಗೈಸ್, ಓಕೆನಾ? ಸೊ ನೆಕ್ಸ್ಟ್ ಬಂದರೆ ನಮಗೆ ಇಷ್ಟೇ ಸಿಂಗಲ್ ಅಕ್ಕಿಗಳು ನಮ್ಮ ಹತ್ರ ಇವಾಗ ಸದ್ಯಕ್ಕೆ ಇರೋದು ಇಷ್ಟೇ. ಇನ್ನು ಈ ಗೂಡು ಐತಲ್ಲ, ಈ ಗೂಡು ಥರನೇ ಇಲ್ಲೊಂದು ಗೂಡು ಐತೆ, ರೆಡಿ ಮಾಡಬೇಕು. ಮತ್ತು ಮೊನ್ನೆ ನಾನೊಂದು ಗೂಡು ತೋರಿಸಿದ್ದೆ, ನೀವು ನೋಡಿರ್ತೀರಾ. ಆ ಗೂಡನ್ನು ಕೂಡ ಎತ್ಕೊಂಬರ್ಬೇಕು. ನಾನು ಸ್ವಲ್ಪ ಗಾಡಿ ರಿಪೇರಿ ಆಗಿರೋದ್ರಿಂದ ನಾನು ಆ ಕಡೆ ಹೋಗೋಕ್ಕಾಗ್ತಾಯಿಲ್ಲ. ಹಿಂಗೆ ಡ್ಯೂಕಲ್ಲಿ ಎತ್ಕೊಂಬರೋಕ್ಕಾಗುತ್ತೆ ಹೇಳಿ, ನೀವು ಡ್ಯೂಕಲ್ಲಲ್ಲಿ ಎತ್ಕೊಂಬರೋಕ್ಕಾಗಲ್ಲ. ಅದಕ್ಕೋಸ್ಕರ ಗಾಡಿ ರಿಪೇರಿ ಆಗಿಬಿಡುತ್ತೆ. ನಾಳೆ ನಾಡ್ದಲ್ಲಿ ಬರುತ್ತೆ ಗಾಡಿ. ಒಂದು ಸಂಡೇ ಅಷ್ಟರಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ ಎತ್ಕೊಂಬಂದ್ಬಿಟ್ಟು, ಓಕೆನಾ? ಆಮೇಲೆ ನೆಕ್ಸ್ಟ್ ಬರೋದೇ ನಾವು ಜೊತೆ ಕಡೆಗೆ. ಹೊಸ ಜೊತೆಗಳು ಹಾಕಿದ್ದೀನಿ. ಹೊಸ ಜೊತೆಗಳು ತೋರಿಸ್ಕೊಟ್ಟಿಲ್ಲ ಮೇ ಬಿ ನಿಮಗೆ. ಇವತ್ತು ನಿಮ್ಗೆ ತೋರಿಸ್ಕೊಡ್ತೀನಿ, ಓಕೆನಾ? ಇದು ಮಗಂಡು, ಇದು ಮುಕ್ಷಿನ, ಇದೊಂದು ಗಂಡು, ಈ ಹೆಣ್ಣು. ಇದೊಂದು ಹೊಸ ಜೊತೆ ಮಾಡಿರೋದು, ಓಕೆನಾ? ನಿಮ್ಗೆ ತೋರಿಸಿದ್ದೀನೋ ಇಲ್ಲ ಗೊತ್ತಿಲ್ಲ, ಬಟ್ ಇದೆರಡು ಹೊಸ ಜೊತೆ ಮಾಡಿದ್ದೀನಿ. ಈ ಅಕ್ಕಿಗೆ ಎಷ್ಟು ದುರಂಕಾರ ಅಂದರೆ, ಗೂಡೆಲ್ಲ ಕ್ಲೀನ್ ಮಾಡಿರ್ತೀನಿ. ಎಲ್ಲ ಆಚೆ ಬಂದ್ಬಿಟ್ಟು ಗಲೀಜು ಮಾಡ್ಬಿಟ್ಟು ಹೋಗ್ಬಿಡ್ತೈತೆ ಗ್ಯಾಪಲ್ಲಿ, ಆಚೆ ಬಿಟ್ಟಿದ್ದ ಗ್ಯಾಪಲ್ಲಿ. ಸೊ ಇದೊಂದು ಜೊತೆನಾ ಸೂಪರ್ ಮಾಡಿದಪ್ಪ ಈ ಹೆಣ್ಣಂತೂ. ಹೋಯ್ತು ಯಾವುದೋ ಗೂಡಲ್ಲಿ ಹೋಗಿ ದೂರ್ಕೊಂಡ್ಬಿಡ್ತಲ್ಲ ಯಾವ ಗೂಡ ಅಪ್ಪ. ನೆಕ್ಸ್ಟು ಇನ್ನೂ ಒಂದು ಜೊತೆ ತೋರಿಸ್ಕೊಳ್ತಿದ್ದೀನಿ. ನಮ್ಮದು ಗಂಡು, ನಾರ್ಮಲ್ ಗಂಡು ಗೊತ್ತಿರುತ್ತೆ. ರೀಸ್ಟಾರ್ಟ್ ಮಾಡಿದಾಗ ಫಸ್ಟ್ ನಿಂತಿದೆ ಒಂದು ಗಂಡು. ಆ ಗಂಡು ಮತ್ತು ಈ ಎಣ್ಣೆ ಹಾಕ್ಬಿಟ್ಟು ಒಂದು ಜೊತೆ ಮಾಡಿದ್ದೀನಿ. ಇದರಲ್ಲಿ ಒಂದೊಳ್ಳೆ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು. ಇದಕ್ಕೆ ನನಗೆ ಗೊತ್ತಿರುತ್ತೆ ಬೇರೆ. ಏಯ್ ನೋಡ್ರಿ ಒಳಗಡೆ ಇರೋಕೆ ಏನು ನಿನಗೆ ಮೂರು ಹಾಕಿದ್ದು ಗೂಡು ತೆಗ್ದಿದ್ದೆ ಆಚೆ ಓಡ್ ಬಂದ್ಬಿಡುತ್ತೆ. ಸೊ ಈ ಗಂಡೊಂದು ಮಾಡ್ತಾಯಿದ್ದೀನಿ, ಹೊಸ ಜೊತೆ ಮಾಡಿದ್ದೀನಿ. ಇನ್ನು ಮೊಟ್ಟೆಗೂ ಬಂದಿಲ್ಲ ಅಕ್ಕಿ, ಇನ್ನೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಯಾಕಂತಂದರೆ ಇದಕ್ಕೆ ಮಾಯ ಹೋಗ್ಬಿಟ್ಟೈತೋ ಏನೋ ನನಗಂತೂ ಗೊತ್ತಿಲ್ಲ. ಒಂದು 3 ವರ್ಷ ಆಗೈತಿ ಈಗ ಈ ಹೆಣ್ಣಿಗೆ. 3 ವರ್ಷ ಆಗೈತಿ. ನಿಮಗೆ ನೋಡೋಕ್ಕಿದೊಳ್ಳೆ ಪಟ್ಟ ಥರ ಕಾಣಿಸ್ಬೋದು ನಿಮಗೆ. 3 ವರ್ಷ ಆಗೈತಿ ಈ ಹೆಣ್ಣಿಗೆ.
3 ವರ್ಷ ಆಗೈತೆ, ಪಟ್ಟ ಮಾಡಿಲ್ಲ, ಮರಿ ಮಾಡಿಲ್ಲ, ಆರಿಲ್ಲ, ಏನೂ ಇಲ್ಲ. ಅಕ್ಕಿ ಮಾಯ ಹೋಗ್ಬಿಡೈತಾ ಅಂತ ಡೌಟು. ನೋಡೋಣ ಇನ್ನೊಂದು 10 to 15 ಡೇಸು ಮೊಟ್ಟೆ ನಾನು ಇಕ್ಕಿಲ್ಲ ಅಂತಂದರೆ ಆಮೇಲೆ ನೋಡೋಣ, ಇದಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿಬಿಟ್ಟು ಆಮೇಲೆ ಬಿಡೋಣ ಅಂದ್ಕೊಂಡಿದ್ದೀನಿ. ಮತ್ತು ನಿಮಗೆ ತಾಮ್ರಲ್ಲಿ ಜೊತೆ ಕಾಣುತ್ತೆ. ತಾಮ್ರಲ್ಲಿ ಜೊತೆ ಮೊಟ್ಟೆ ಇಟ್ಟೈತೆ. ಮೊಟ್ಟೆ ಕಟ್ಟಾಯ್ತಾ ಇಲ್ಲ ಗೊತ್ತಿಲ್ಲ, ಕೂತ್ಕೊಂಡೈತೆ ಅವತ್ತಿಂದ. ಅದು ಕೂಡ ನಾನು ಕೂಡ ಚೆಕ್ ಮಾಡೋಕ್ಕೆ ಹೋಗಿಲ್ಲ, ಚೆಕ್ ಮಾಡೇ ಬಿಡೋಣ ಲೈವಾಗಿ. ಕಟ್ಟಾಯ್ತಲ್ಲ ಸೀರಿಯಸ್ಸಾಗಿ ನನಗಂತೂ ಗೊತ್ತಿಲ್ಲ, ಲಿಟ್ರಲ್ಲಿ ಚೆಕ್ ಮಾಡೇ ಬಿಡೋಣ ಓಕೆನಾ. ಲೈವಲ್ಲಿ ನಿಮಗೂ ಗೊತ್ತಾದಂಗೆ ಆಗುತ್ತಲ್ವ. ಅಂದರೆ ಲಾಸ್ಟ್ ಟೈಮ್ ಒಂದು ಸಿಂಗಲ್ ಮರಿ ಮಾಡಿತ್ತು ನೋಡಿ, ಅದೇ ತಾಮ್ರಲ್ಲು. ಕಟ್ಟಾಯ್ತಲ್ಲ ಗೈಸ್, ಕಟ್ಟೈತೆ. ಇದು ಫುಲ್ ಕಟ್ಟುತ್ತಾ ಇಲ್ಲ ನನಗಂತೂ ಕನ್ಫರ್ಮ್ ಇಲ್ಲ. ಲಾಸ್ಟ್ ಟೈಮ್ ಹಿಂಗೆ ಆಗಿತ್ತು. ಕೊಟ್ಬಿಡೋಣ ಮೊಟ್ಟೆನ. ಆಯ್ತು ಎತ್ಕೊ. ಅದೆಷ್ಟು ಮಸ್ತಾಗೈತೆ ಕೊಡ್ತು ನೋಡ್ರಿ. ಎಷ್ಟು ಕ್ಲೀನಾಗೈತೆ. ನನಗೆ ಸೀರಿಯಸ್ಸಾಗಿ ಪಾರಿ ಒಳಗೆ ಹಂಗೆ ಎತ್ತಿ ಒಳಗಡೆ ಹಾಕೊಂತವಲ್ಲ, ಮಸ್ತಾಗಿರುತ್ತೆ ನೋಡೋಕೆ ಅಂದ್ಕೊಳ್ಳಿ. ಅಯ್ಯ ಇದೆ ಅದಕ್ಕೆ ಆ ಮೊಟ್ಟೆಗಿದೆ ಕಾರಣ. ಓಕೆ, ಇದಾಯಿತು. ನೆಕ್ಸ್ಟ್ ಈ ಜೊತೆಗೂಡು. ಈ ಜೊತೆಗೂಡಕ್ಕೆ ಬಂದರೆ ನಿಮಗೆ ಇದೇನು ಮೊಟ್ಟೆ ಕುತ್ಕೊಂಡ್ಬಿಟ್ಟೈತೆ. ಇದನ್ನು ಮೊಟ್ಟೆ ಇಟ್ಟಿಲ್ಲ, ಇದು ಒಂದು ಜೊತೆ ಮಾಡಿರೋದು ರೇಗ್ದಾರ್ ಜೊತೆ. ಇದರಲ್ಲಿ ನಾನು ಸೀರಿಯಸ್ಸಾಗಿ ಒಂದು ಒಳ್ಳೆ ಟೈಮಿಂಗ್ಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ, ಬಟ್ ನನ್ನ ಅಂದಾಜು ಪ್ರಕಾರ ಇದರಲ್ಲಿ ಒಂದು ಒಳ್ಳೆ ಚೆನ್ನಾಗಿ ಬರಬೇಕು. ಪಟ್ಟಾಗಳು ತುಂಬ ಚೆನ್ನಾಗಿ ಬರಬೇಕು, ಅಕ್ಕಿಗಳು ಚೆನ್ನಾಗಿ ಟೈಮಿಂಗ್ಸ್ ಮಾಡ್ಬೋದು ಅನ್ನೋ ಗೆಸ್ಸಿಂಗ್ಸಲ್ಲಿದ್ದೀನಿ ನಾನು. ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ಮತ್ತು ಇದೆರಡು ತಾರಾ ಪೇರು ಇನ್ನೂ ಮೊಟ್ಟೆ ಇಟ್ಟಿಲ್ಲ. ಇನ್ನೊಂದು ತಾರಾ ಗಂಡು ಎತ್ಕೊಂಬರ್ಬೇಕು. ಆ ತಾರಾ ಗಂಡು ತಾರಾ ಗಂಡು ನಮ್ಮ ಹತ್ರ ಇರಲ್ವೇ. ಇದು ಮೊಟ್ಟೆ ಇಟ್ಬಿಟ್ರೆ ಬೇಗ ಎತ್ಕೊಂಡು ಹೋಗೋಣ ಅಂದ್ಕೊಂಡು, ಇದಕ್ಕೆ ಬೇಗ ಮೊಟ್ಟೆ ಇಟ್ಟರೆ ಮರಿ ಮಾಡಿಸ್ಬಿಟ್ಟು ಗಂಡು ಕೊಟ್ಬಿಡೋಣ ಅಂದ್ಕೊಂಡಿದ್ದೀನಿ. ಗಂಡು ಅಂದಲ್ಲ ಯಾವುದೋ ಹುಡುಗಂದು, ವಾಪಸ್ ಕೊಟ್ಬಿಡೋಣ ಅಂದ್ಕೊಂಡಿದ್ದೀನಿ. ಅದಿನ್ನೂ ಮೊಟ್ಟೆನೇ ಇಕ್ಕಂಗಿಲ್ಲ. ಲಾಸ್ಟ್ ಅಂತೀನಿ. ನೆಕ್ಸ್ಟ್ ನಿಮಗೆ ತಾಮ್ರಲ್ಲಿ ಗಂಡು, ಒಂದು ಧೂಮ ಹೆಣ್ಣು. ಅದು ಒಂದು ಸಿಂಗಲ್ ಪಟಾನ ಮಾಡಿದೆ ನೋಡಿ, ಇಲ್ಲಿ ಸಿಂಗಲ್ ಪಟ ಮಾಡೈತೆ ಓಕೆನಾ. ಇದೆರಡು ಅಂದರೆ ಲಾಸ್ಟ್ ಇವಾಗ ಆಡ್ತೈತಲ್ಲ ತಾಮ್ರಲ್ಲು, ಅದರದ್ದೇ ಅಪ್ಪ ಅದೇ ಅಪ್ಪ ಇದಕ್ಕೆ. ಅಂದರೆ ಒಂದು ಪಟ ಆಡ್ತೈತೆ ನೋಡಿ, ಇದೇ ಅಪ್ಪ ಅದಕ್ಕೆ. ನೆಕ್ಸ್ಟ್ ಬಂದರೆ ನಿಮಗಿಲ್ಲಿ ಒಂದು ರೇಕ್ ದಾರ ಐತೆ, ಒಂದು ಧೂಮ ಐತೆ. ಇದು 2 ಮೊಟ್ಟೆಗಳನ್ನಿಟ್ಟೈತೆ ಓಕೆನಾ. 2 ಮೊಟ್ಟೆ ಇಟ್ಟೈತೆ. ನೋಡೋದ ಇನ್ನು ಟೈಮ್ ಐತೆ ಅದಕ್ಕೆ, ಮೇ ಬಿ ಇನ್ನೊಂದು ಸ್ವಲ್ಪ ಟೈಮ್ ಇದೆ. ಚೆಕ್ ಮಾಡೋಣ, ಇದನ್ನು ಚೆಕ್ ಮಾಡೋಣ, ನಿಮ್ಮ ಮುಂದೆನೇ ಚೆಕ್ ಮಾಡಿಬಿಡೋಣ. ಯಾಕೆ ಸುಮ್ಮನೆ ಇನ್ನೂ ಟೈಮ್ ಐತೆ, ಅಷ್ಟು ಟೈಮ್ ಐತೆ, ಇಷ್ಟು ಟೈಮ್ ಐತೆ ಅಂತ ಹೇಳೋದು. ಚೆಕ್ ಮಾಡೇ ಬಿಡೋಣ. ಚೆಕ್ ಮಾಡಿಬಿಟ್ಟು ಕನ್ಫರ್ಮೇಷನ್ ಎತ್ಕೊಳ್ಳೋಣ. ಆಯ್ತು. ಐ ತಲೆ ಕಚ್ತೈತಿ ಮೊಟ್ಟೆ ಚೆಕ್ ಮಾಡ್ತಾಯಿದ್ರೆ. ಆಯ್ತಿರೋ ಗೈಸ್, ಇದು ಫುಲ್ಲು ಕೂಡ್ಬಿಡೈತೆ ಗೈಸ್, ಫುಲ್ ಕೂಡ್ಬಿಡೈತೆ ನೋಡಿ. ಈ ಥರ ಇದ್ದರೆ ಫುಲ್ಲು ಕೂಡೈತೆ ಅಂತ. ಇನ್ನೇನು ಒಂದು 4 to 5 ಡೇಸ್ ಗೈಸ್. ಮತ್ತೆ ವಾಪಸ್ ಹಿಂಗೆ ಮೊಟ್ಟೆ ಎತ್ಕೊತೀರ ನೋಡಿ. ಎತ್ಕೊಂಡು ಚೆಕ್ ಮಾಡಿ. ಇದು ಯಾಕೋ ನೀರು ಮೊಟ್ಟೆ ಆದಂಗೆ ಐತಪ್ಪ ನನಗೆ ಅನ್ಸಂಗೆ. ಇದು ನೀರು ಮೊಟ್ಟೆ ಆದಂಗೆ ಐತಲ್ಲ. ಇಲ್ಲ ನೋಡಿ, ವಾಪಸ್ ಇಕ್ಕಬೇಕಾದ್ರೆ ಹಿಂಗೆ ಇಕ್ರಿ ಓಕೆನಾ. ಕೈ ನಿಂಗೆ ಮೊಟ್ಟೆ ನಿಂಗೆ ತಳ್ಳಿಬಿಟ್ಟು ಹಿಂಗೆ ಇಕ್ರಿ. ಒಂದೊಂದು ಅಕ್ಕಿಗಳೇ ಮಾಡ್ತಾವೆ, ಪಟ್ಟಂತ ಮೊಟ್ಟೆ ಕುಕ್ಬಿಡ್ತವೆ. ನಂಗೆ 2-3 ಸಲ ಆ ಥರ ಆಗೈತೆ. ಅದ್ರ ಮೊಟ್ಟೆ ನೋಡೋದು ನಮ್ಮ ತಪ್ಪೆ ಹೌದು. ವಾಪಸ್ ಇಕ್ಬೇಕಾದ್ರೆ ಹುಷಾರಾಗಿ ಇಕ್ರಿ. ಇದಾಗೈತೆ ನೋಡಿರಿ, ಮೂಮೆಂಟ್ ಎಲ್ಲ ಕಾಣಿಸ್ತೈತೆ. ಪಟ್ಟಂತ ಕೈ ಕುಕ್ಬಿಡ್ತವೆ ಗ್ಯಾಪಲ್ಲಿ, ಆವಾಗ ಮೊಟ್ಟೆಗೆ ಬಿದ್ದೋಗ್ಬಿಡ್ತೈತೆ. ಅದಕ್ಕೆ ಹಿಂಗೆ ಕ್ಲೀನಾಗಿ ಮೊಟ್ಟೆ ಇಕ್ಕಿದ್ರೆ ನೋಡಿ ಎಷ್ಟು ಕ್ಲೀನಾಗಿ ಎಳ್ಕೊಂಡು ಕೂತ್ಕೊಳ್ಳುತ್ತೆ ನೋಡಿ. ಇದು ಒಂದು ಪಟ್ಟ ಮಾಡೈತೆ, ಬಿಟ್ಟರೆ 2 ಮೊಟ್ಟೆ ಇದೆ ನಮ್ಮ ದೊಡ್ಡಿದ್ದು ಇವಾಗ. ಅಷ್ಟೇ ಅಪ್ಡೇಟು. ಮತ್ತು ದೌಡಿಗೆ ಇಲ್ಲೊಂದು ಗೂಡು ಬರುತ್ತೆ, ಮತ್ತು ಅಲ್ಲೊಂದು ಗೂಡು ಬರುತ್ತೆ, 2 ಗೂಡು ಬರುತ್ತೆ. ಆದಷ್ಟು ಬೇಗ ಬರುತ್ತೆ, ಜಾಸ್ತಿ ಡಿಸೈನ್ ಇಲ್ಲ. ಅದೇ ಹೇಳಿದ ನನಗೆ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗೈತೆ, ಅದರಿಂದ ಮಾತ್ರ ಸ್ವಲ್ಪ ಡಿಲೇ ಆಗ್ತೈತೆ. ಇಲ್ಲೊಂದು ಇಷ್ಟೊಂದು ಗೂಡು ತರಿಸ್ಬಿಡ್ತಾ ಇದೆ. ಹಾಗೆ ಈ ಗೂಡು ಕೂಡ ರೆಡಿ ಮಾಡಬೇಕು. ರೆಡಿ ಮಾಡೋಕ್ಕೆ ಪ್ರಾಬ್ಲಮ್ ಇದೆ, ಸ್ವಲ್ಪ ಪ್ರಾಬ್ಲಮ್ ಐತೆ. ಅದಕ್ಕೋಸ್ಕರ ನಮಗೊಂದು 20 ಡೇಸ್ ರಜಾ ಕೊಡ್ತಾರೆ ಇವಾಗ. ಅದ್ರಲ್ಲಿ ರ್ಯಾಪಿಡೋನೋ, ಸ್ವಿಗ್ಗಿನೋ, ಝೊಮ್ಯಾಟೋನೋ ಏನೋ ಒಂದು ಮಾಡಿ ಗೂಡ್ ರೆಡಿ ಮಾಡಿಸ್ತೀನಿ. ಪಾರಿವಾಳಗೋಸ್ಕರ ಇಷ್ಟೆಲ್ಲ ಮಾಡ್ತೀನಿ ಗೊತ್ತಾ. ಸೀರಿಯಸ್ ನಾನು ಪರ್ಸ್ನಲ್ ಖರ್ಚಿಗೆ, ನಾನು ಪರ್ಸ್ನಲ್ ಯೂಸ್ಗೆ ಖರ್ಚು ಮಾಡ್ಕೊಳ್ಳಲ್ಲ. ಬಟ್ ಪಾರಿವಾಳಗಂತ ಬಂದಾಗ ಮ್ಯಾಟ್ರು ಕೆಲಸ ಮಾಡ್ಬಿಟ್ಟು ರೆಡಿ ಮಾಡ್ಸೋಣ ಅನ್ಸುತ್ತೆ. ಯಾಕಂದ್ರೆ ನೋಡಿರಿ, ಅಕ್ಕಿ ಮೇಯ್ನ್ ನನಗೆ, ಅಕ್ಕಿ ಅಷ್ಟು ಅಡಿಕ್ಷನ್ ಅದು. ಅದಕ್ಕೋಸ್ಕರ ಮತ್ತು
ತುಂಬ ಜನ ಕೇಳ್ತಾ ಇದ್ದಿದ್ದು ಒಂದೇ ಬ್ರೋ ಶಾರ್ಟ್ ಮೂವಿ ಅಪ್ಡೇಟ್ ಏನಾಯಿತು, ಶಾರ್ಟ್ ಮೂವಿ ಇದೇ ಆಗ್ತಾಯಿದ್ರಿ ಗೈಸ್. ನನಗೆ ಗೊತ್ತಿರೋ ರೀತಿ ನಮ್ಮ ಚಾನಲಲ್ಲಿ ವ್ಯೂಸ್ ಕೂಡ ಕಮ್ಮಿ ಹೊಡ್ತೈತೆ, ಜಸ್ಟ್ ಬಿಕಾಸ್ ಆಫ್ ಎಲ್ಲರಿಗೂ ಎಕ್ಸಾಮಿನೇಷನ್ಸ್ ಸ್ಟಾರ್ಟ್ ಆಗ್ತಾಯಿದೆ, ಎಲ್ಲರಿಗೂ ಎಕ್ಸಾಮಿನೇಷನ್ಸ್ ಬರ್ತಾಯಿದೆ ಇವಾಗ, ಓಕೆನಾ. ಸೊ ಅದರಿಂದ ನಾವು ಇವಾಗ ಶಾರ್ಟ್ ಮೂವಿದು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಶಾರ್ಟ್ ಮೂವಿದು ಸ್ಕ್ರಿಪ್ಟ್ ಆಗಿರ್ಬೋದು, ಕ್ಯಾರೆಕ್ಟರ್ಸ್ ಆಗಿರ್ಬೋದು. ಒಂದು ಶಾರ್ಟ್ ಮೂವಿ ಮಾಡಬೇಕು ಅಂತಂದರೆ ಅದರಲ್ಲಿ ಅರ್ಥ ಇರಬೇಕು, ಅದರಲ್ಲಿ ಒಂದು ಮೆಸೇಜ್ ಇರಬೇಕು. ನಾನು ಮಾಡೋ ಶಾರ್ಟ್ ಮೂವಿಲಿ ನೀವು ಪೇರೆಂಟ್ಸ್ನ ಕೂರಿಸ್ಕೊಂಡು ನೋಡಿಬೇಕಂದ್ರೆ ಪೇರೆಂಟ್ಸ್ನ ಕೂರಿಸ್ಕೊಂಡು ನೋಡ್ರಿ, ಪೇರೆಂಟ್ಸ್ಗೆ ಅರ್ಥ ಆಗುತ್ತೆ. ಓ ಪಾರಿವಾಳ ಅಶೋಕ್ ಅಂದರೆ ಹಿಂಗಲ್ಲ ಹಿಂಗೆ ಅನ್ನೋದು ಒಂದು ಪೇರೆಂಟ್ಗೆ ಅರ್ಥ ಆಗುತ್ತೆ. ಆ ಥರ ಮೂವಿನ ನಾನು ಕ್ರಿಯೇಟ್ ಮಾಡ್ತೀನಿ. ಎಲ್ಲ ಹೇಳ್ಬಿಟ್ರೆ ಸಸ್ಪೆನ್ಸ್ ಏನಿರಲ್ಲ, ಓಕೆನಾ. ಸೊ ಅದರಿಂದ ಎಲ್ಲ ಹೇಳೋಕ್ಕೋಗಲ್ಲ, ತುಂಬ ಒಳ್ಳೆ ಔಟ್ಪುಟ್ ಕೊಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಿಮಗೆ ಕ್ಯಾಮ್ರಾದಲ್ಲಾಗಿರ್ಬೋದು, ಇನ್ನೊಂದು ಸ್ವಲ್ಪ ನೀವು ಎಕ್ಸ್ಪೆಕ್ಟ್ ಬೇಜಾರು ಮಾಡಿಬಿಟ್ಟಿರ್ತೀರ, ಓ ಶಾರ್ಟ್ ಮೂವಿ ಆ ಥರ ಈ ಥರ ಇರುತ್ತೆ ಅಂತ. ಗೈಸ್ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ಗೆ ಹೋಗ್ಬಿಡಿ. ಶಾರ್ಟ್ ಮೂವಿ ಅನ್ನೋದನ್ನ ಮಾಡೇ ಮಾಡ್ತೀನಿ, ಬಟ್ ಎಲ್ಲ ಓನ್ ಬಜೆಟಲ್ಲಿ. ಕ್ಯಾಮ್ರಾ ಆಗಿರ್ಬೋದು ಅದೆಲ್ಲ ತುಂಬಾ ಕಮ್ಮಿ. ಫೋನಲ್ಲೇ ರೆಕಾರ್ಡ್ ಮಾಡೋಣ ಅಂದ್ಕೊಂಡಿದ್ದೀನಿ, ಯಾಕಂದರೆ ನಮ್ಮ ಫೋನ್ ಯಾರಿಗೇನು ಕಮ್ಮಿ ಇಲ್ಲ, ಚೆನ್ನಾಗೇ ಐತೆ ಫೋನು. 80,000 ಕೊಟ್ಟು ಫೋನ್ ಇಸ್ಕೊಂಡಿದ್ದೀನಿ, ಸುಮ್ಮನೆನಾ. ಸೊ ಅದಕ್ಕೋಸ್ಕರ ನನ್ನ ಫೋನಲ್ಲೇ ರೆಕಾರ್ಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಫೋನಲ್ಲಿ ರೆಕಾರ್ಡ್ ಮಾಡ್ಬೋದು, ಚೆನ್ನಾಗಿ ಮಾಡ್ಬೋದು, ಬರುತ್ತೆ, ಚೆನ್ನಾಗೇನು ತುಂಬ ಚೆನ್ನಾಗೇ ಬರುತ್ತೆ. ಸೊ ಅದರಿಂದ ಇದರಲ್ಲೇ ಮಾಡಿಬಿಟ್ಟು ಶೂಟ್ ಮಾಡೋದು, ಒಳ್ಳೆ ಔಟ್ಪುಟ್ ಕೊಡ್ತೀನಿ. ವೆಯ್ಟ್ ಮಾಡಿ, ನಿಮಗೆ ಮಾರ್ಚ್ ಅಷ್ಟರಲ್ಲೆಲ್ಲ ರಿಲೀಸ್ ಮಾಡೋ ಪ್ಲಾನಲ್ಲಿದ್ದೀನಿ. ಮಾರ್ಚ್ ಎಂಡಿಂಗಲ್ಲಿ, ಲೈಕ್ ಏಪ್ರಿಲ್ ಮೇ ಅಲ್ಲಿ ಪಕ್ಕ ಬಂದ್ಬಿಡುತ್ತೆ ನಿಮ್ಗೆ. ಯಾಕಂತಂದರೆ ಮಾರ್ಚಲ್ಲಿ ಎಲ್ಲರಿಗೂ ಎಕ್ಸಾಮ್ಸ್ ನಡೀತಾ ಇರುತ್ತೆ, 10th ಅವ್ರಿಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಒಬ್ರಿಗಾದರೆ ಒಬ್ರಿಗೆ ಮಿಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏಪ್ರಿಲ್ ಟೈಮಲ್ಲಿ ಎಲ್ಲರಿಗೂ ಎಕ್ಸಾಮ್ ಮುಗ್ದಿರುತ್ತಲ್ವಾ, ಸೊ ಆ ಟೈಮಲ್ಲಿ ನಾವು ರಿಲೀಸ್ ಮಾಡೋಣ ಅನ್ನೋ ಪ್ಲ್ಯಾನಿಂಗಲ್ಲಿದ್ದೀನಿ. ಸೊ ದೇವ್ರಂಗೆ ನಡ್ಸ್ಕೊಂಡು ಹೋಯ್ತು ನನಗೆ, ನೋಡೋಣ, ನಮ್ಮ ಕೈಲಾದಷ್ಟು ಎಫರ್ಟ್ ನಾನು ಹಾಕ್ತೀನಿ. ಸೊ ಇನ್ನೂ ನಿಮ್ಗೆ 3 ಪಟಾಗಳು ಮಿಸ್ಸಿಂಗ್ ಕಾಣಿಸ್ತಾ ಇರುತ್ತೆ. ಒಂದು ದೊಡ್ಡ ಪಟ, 2 ಚಿಕ್ಕ ಪಟ, ಅದನ್ನು ಇಳ್ಸಕ್ಕೆ ಹೋಗಿದೆ. ಅಲ್ಲೋ ಕೂತ್ಕೊಂಡಿದ್ದಾವೆ ನೋಡಿರಿ, ಅಲ್ಲೋ ಕೂತ್ಕೊಂಡಿದ್ದಾವೆ 2 ಪಟ ಕೂಡ. ಸೊ ಇಷ್ಟೇ ಕೇಜ್ ಅಪ್ಡೇಟ್. ಸೊ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ. ಲೈಕ್ ಮಾಡಿ, ನಾನು ಸಬ್ಸ್ಕ್ರೈಬ್ ಮಾಡಿ ನೋಡ್ತೀರಿ. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. 78Kಗೆ ನಾವು ಸ್ವಲ್ಪ 400 ಜನ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಹೇಳ್ರಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವೀಡಿಯೋ ಯಾವ್ದು ಬೇಕು ಕಮೆಂಟ್ ಹಾಕಿ ನೋಡೋಣ. ಕಮೆಂಟ್ ಓದ್ತೀನಿ, ನಿಮ್ಮ ಕಮೆಂಟ್ ಮೇಲೆ ಯಾವ್ದಾದ್ರು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ, ಓಕೆನಾ. ಕಮೆಂಟ್ ಹಾಕಿರಿ ಬೇಗ. ವೀಡಿಯೋಗಳು ಮಾಡೋಕ್ಕೆ ಯಾವುದೋ ಟಾಪಿಕ್ಗಳಿಲ್ಲ ಇವಾಗ, ಬೇಗ ಕಮೆಂಟ್ ಹಾಕಬೇಕು ಯಾವ್ದು ವೀಡಿಯೋ ಮಾಡಬೇಕಂತ. ನಾನು ಕಮೆಂಟ್ ಓದ್ಕೊಂಡು ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್ ಗೈಸ್, ಬಾಯ್.